ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಚರ್ಚೆ ಶುರುವಾಗಿ ಬಿಟ್ಟಿದೆ. ಇದಕ್ಕೆಲ್ಲ ಕಾರಣವಾಗಿದ್ದೇ ಎನ್ಡಿಎ ಮೈತ್ರಿಕೂಟದ 5ನೇ ಅಭ್ಯರ್ಥಿ. ಇನ್ನು ಮೇಲ್ಮನೆಗೆ 2 ಸದಸ್ಯರನ್ನ ಕಳುಹಿಸೋಕೆ ಎನ್ಡಿಎ ಪ್ಲಾನ್ ಅನ್ನ ಮಾಡಿತ್ತು. ಇದು ಕಾಂಗ್ರೆಸ್ಗೆ ತಲೆನೋವನ್ನ ತಂದಿದೆ. ಇನ್ನು ರಾಜ್ಯಸಭೆ ಮತದಾನದ ಲೆಕ್ಕಾಚಾರ ಹೇಗಿದೆ ಎಂಬುದರ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯಸಭಾ ಕದನಕ್ಕೆ ಬಿಜೆಪಿ ಬಿಗ್ ಟ್ವಿಸ್ಟ್. ಕೈ ಸದಸ್ಯರಿಂದ ನಡೆಯುತ್ತಾ ಕ್ರಾಸ್ ಓಟ್. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇದೇ ಟೆನ್ಷನ್. ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದ್ದು ಆಗಿದೆ. 4 ರಾಜ್ಯಸಭಾ ಸ್ಥಾನ ಫಿಕ್ಸ್ ಆಗಿದೆ. ಈ ಮಧ್ಯೆ ಅಖಾಡಕ್ಕೆ 5ನೇ ಅಭ್ಯರ್ಥಿ ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ನಲ್ಲಿ ಢವ ಹೆಚ್ಚಿಸಿದೆ. ಹೌದು, ಈಗಿರೋ ಬಲಾಬಲದ ಪ್ರಕಾರ ಕಾಂಗ್ರೆಸ್ಗೆ 3 ಸ್ಥಾನ, ಬಿಜೆಪಿಗೆ 1 ರಾಜ್ಯಸಭಾ ಸ್ಥಾನ ಸಿಗೋದು ಫಿಕ್ಸ್ ಆಗಿದೆ. ಈ ಮಧ್ಯೆ ಎನ್ಡಿಎ ಮೈತ್ರಿಕೂಟವು 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಅಖಾಡಕ್ಕೆ ಇಳಿಸಿದೆ. ಇಂದು ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಸುತ್ತಿದ್ದಂತೆ ಪೊಲಿಟಿಕಲ್ ಗೇಮ್ ಶುರುವಾಗುತ್ತೆ. ರಾಜ್ಯಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲುವಿಗೆ 46 ಮತಗಳ ಅವಶ್ಯಕತೆ ಇದೆ. ಇನ್ನು ರಾಜ್ಯ ವಿಧಾನಸಭೆಯಲ್ಲಿ 66 ಬಿಜೆಪಿ ಶಾಸಕರಿದ್ದಾರೆ. ಒಬ್ಬ ಅಭ್ಯರ್ಥಿ ಗೆಲುವಿನ ನಂತರ ಬಿಜೆಪಿಯಲ್ಲಿ 20 ಮತಗಳು ಉಳಿದುಕೊಳ್ಳುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ ಸೇರಿದರೆ ಒಟ್ಟು 39 ಮತಗಳಾಗುತ್ತೆ. 5ನೇ ಅಭ್ಯರ್ಥಿ ಗೆಲುವಿಗೆ ಹೆಚ್ಚುವರಿ 7 ಮತ ಬೇಕು. ಜನಾರ್ದನ್ ರೆಡ್ಡಿ ಬೆಂಬಲಿಸಿದರೆ 6 ಮತಗಳ ಅಗತ್ಯವಿರುತ್ತದೆ. ಎನ್ಡಿಎ ಮೈತ್ರಿಕೂಟದ 5ನೇ ಅಭ್ಯರ್ಥಿ ಗೆಲುವು ಸಾಧಿಸಬೇಕಾದ್ರೆ ಜನಾರ್ದನ್ ರೆಡ್ಡಿ ಬೆಂಬಲದ ಹೊರತಾಗಿಯೂ 6 ಮತಗಳು ಬೇಕಾಗುತ್ತವೆ. ಹೀಗಾಗಿ ಕಾಂಗ್ರೆಸ್ ಸದಸ್ಯರಿಂದ ದೋಸ್ತಿಗಳು ಅಡ್ಡ ಮತದಾನ ಮಾಡಿಸ್ತಾರಾ ಅನ್ನೋದು ಕುತೂಹಲ ಕೆರಳಿಸಿದೆ. ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ಒಂದೊಂದೇ ಆರೋಪಗಳು ಕೇಳಿ ಬರ್ತಿವೆ. ಅಂಥದ್ದೇ ಒಂದು ಗಂಭೀರ ಆರೋಪ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಕೇಳಿ ಬಂದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಮೇಯರ್ ಮಾಡೋದಕ್ಕೆ ಕೋಟಿ, ಕಾಂಟ್ರಾಕ್ಟ್ ಕೊಡಿಸಲು ಲಕ್ಷ. ಇದು ಮಾಜಿ ಮೇಯರ್ ಪದ್ಮರಾಜನ್ ಮಾಡಿರುವ ನೇರ ಆರೋಪ. ರಾಜ್ಯ ರಾಜಕೀಯದಲ್ಲಿ ಈಗ ಇದೇ ಸ್ಟೇಟ್ಮೆಂಟ್ ಹಲ್ಚಲೆಬ್ಬಿಸಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕೈಗೆ ಬ್ರಹ್ಮಾಸ್ತ್ರವನ್ನ ಕೊಟ್ಟಂತಾಗಿದೆ. ಈ ಒಂದು ಸತ್ಯ ಏನು ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನು ಬಿಜೆಪಿಲಿ ಇದ್ದಾಗ 2010ರಲ್ಲಿ ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು ಮೇಯರ್ ಮಾಡ್ತೀನಿ ಅಂತ 2010ರಲ್ಲಿ 1 ಕೋಟಿ ದುಡ್ಡು ಇಸ್ಕೊಂಡ್ರು. ಇವತ್ತು ಮಾಡಲಿಲ್ಲ. ನಾನು ಕಾಂಗ್ರೆಸ್ ಬಂದ್ಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ್ಯಾರ ಹತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ. ಇವತ್ತೇನೋ ಕೇಳಿ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿರ್ಸ್ಕೊಂತವ್ರೆ. ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಮಾಜಿ ಮೇಯರ್ ಪದ್ಮರಾಜನ್ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ನಿಮ್ಮ ರಿಪಬ್ಲಿಕ್ ಕನ್ನಡ ರಾಜ್ಯದ ಜನರ ಪರ ಒಂದಲ್ಲ ಒಂದು ಅಭಿಯಾನ ಮಾಡುತ್ತಲೇ ಇರುತ್ತೆ. ಕಳೆದ ಬಾರಿ ತುಂಗ ಅಭಿಯಾನ ಮಾಡಿ ತಾರ್ಕಿಕ ಅಂತ್ಯ ಹಾಡಿದ್ದ ರಿಪಬ್ಲಿಕ್ ಕನ್ನಡ ಇದೀಗ ಕರುನಾಡಿನ ಜೀವನದಿ ಕಾವೇರಮ್ಮನ ಕಲುಷಿತಳಾಗಿದ್ದು, ಇಡೀ ದಿನ ಕಾವೇರಿ ನದಿ ಮಡಿಲಲ್ಲಿ ಆಗ್ತಾ ಇರುವ ಅನ್ಯಾಯವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದೇವೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದಿದೆ, ಬನ್ನಿ ನೋಡೋಣ. ಕರುನಾಡಿನ ಜೀವತಾಯಿಯ ನಿಜ ದರ್ಶನ. ಕಾವೇರಿ ಮಡಿಲಲ್ಲಿ ರಿಪಬ್ಲಿಕ್ ಕನ್ನಡ ಅಭಿಯಾನ. ಉತ್ತರ ಭಾರತದಲ್ಲಿ ಗಂಗೆ ಹೇಗೆ ಪವಿತ್ರವೋ ದಕ್ಷಿಣ ಭಾರತದಲ್ಲಿ ಕಾವೇರಿ ಅಷ್ಟೇ ಪವಿತ್ರ. ಕೋಟ್ಯಾಂತರ ಜನರ ಅನ್ನ ದೇವತೆ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಕರುನಾಡಿನಲ್ಲಿ 381 ಕಿಲೋಮೀಟರ್ ಹರಿದು ತಮಿಳುನಾಡಿಗೆ ತಲುಪಿ ನಂತರ ಬಂಗಾಳ ಕೊಲ್ಲಿ ಸೇರ್ತಾಳೆ. ಅಷ್ಟರೊಳಗಾಗಿ ಕಾವೇರಿ ಎಷ್ಟು ಮಲಿನ ಆಗಬೇಕೋ ಅಷ್ಟು ಮಲಿನವಾಗಿ ಬಿಡ್ತಿದ್ದಾಳೆ. ಬೆಳಗ್ಗೆ 7 ಗಂಟೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕುಶಾಲನಗರದಲ್ಲಿ ಕಾವೇರಿ ನದಿಗೆ ಚರಂಡಿ ನೀರು ಸೇರುವ ಜಾಗದಿಂದ ವರದಿಯನ್ನ ಮಾಡಿತ್ತು. ಚರಂಡಿಯ ನೊರೆಯ ಕಲುಷಿತ ನೀರು ಕಾವೇರಿ ಸೇರ್ತಾ ಇರೋದನ್ನ ತೋರಿಸಿತ್ತು. ಬೆಳಗ್ಗೆ 8 ಗಂಟೆಗೆ ಕುಶಾಲನಗರದ ಸಾಯಿ ಬಡಾವಣೆಯಿಂದ ವರದಿ. ನೋಡಿದ್ರಲ್ಲ,
ಇನ್ನು 8 ಗಂಟೆಗೆ ಕುಶಾಲನಗರದ ಸಾಯಿ ಬಡಾವಣೆಯಲ್ಲಿ ಕಾವೇರಿ ನದಿ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಕಾವೇರಿ ನದಿ ನೀರನ್ನ ಪ್ರತಿ ತಿಂಗಳು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀರಿನ ಗುಣಮಟ್ಟ ಪರೀಕ್ಷೆ ಮಾಡುತ್ತೆ. ಈ ಪರೀಕ್ಷೆಯಲ್ಲಿ ಎ ಗ್ರೇಡ್ನಲ್ಲಿದ್ರೆ ಮಾತ್ರ ನೀರು ಕುಡಿಯೋದಕ್ಕೆ ಯೋಗ್ಯ. ಆದ್ರೆ ಬಿ ಗ್ರೇಡ್ಗೆ ನೀರಿನ ಗುಣಮಟ್ಟ ತಲುಪಿದ್ದು ಆತಂಕ ಹೆಚ್ಚಿಸಿದೆ. ಬೊಗಸೆ ಕೈಯಲ್ಲಿ ನೀರು ಕುಡಿತಿದ್ದೆವು. ಕಾವೇರಿ ನದಿಯಲ್ಲಿ ನೇರವಾಗಿ ನೀರು ಬಳಕೆ ಮಾಡುವಂಥ ಪರಿಸ್ಥಿತಿ ಇಲ್ಲ. ನಂತರ ದಿನಗಳಲ್ಲಿ ವೇಗದ ಒಂದು ಅಭಿವೃದ್ಧಿ ಯಾವ ರೀತಿ ಇದೆ ಅಂತ ಅಭಿವೃದ್ಧಿ ಇಡೀ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರುವಂತಹ ಪಟ್ಟಣ ಪಂಚಾಯಿತಿ ಆಗಲಿ ಗ್ರಾಮ ಪಂಚಾಯತ್ ಅದರ ಎಲ್ಲ ರಾಜ್ಯಗಳು ನೇರವಾಗಿ ನದಿ ಪಾಲಾಗ್ತಾ ಇದೆ. ಅದು ಇತ್ತೀಚಿನ ದಿನಗಳಲ್ಲಿ ಯಾವ ಮಟ್ಟಕ್ಕಿದೆ ಅಂದರೆ ಇದು ಪ್ರವಾಸಿಗರು ಅಂದರೆ ಪ್ರವಾಸೋದ್ಯಮ ಬೇಕು, ಆದರೆ ಪ್ರವಾಸೋದ್ಯಮ ಇಲಾಖೆ ಯಾವುದೇ ಮೂಲಭೂತ ಸೌಲಭ್ಯ ಕೊಟ್ಟಿಲ್ಲ ಇನ್ನು. ಆ ಹಿನ್ನೆಲೆಯಲ್ಲಿ ನದಿಗೆ ಅದು ಪರ್ಯಾಯವಾಗಿ ಒಂದು ಅನಾನುಕೂಲತೆ ಆಗ್ತಾ ಇದೆ. ಕಣಿವೆ ಗ್ರಾಮದ ಬಳಿ ನೀರಿನ ಗುಣಮಟ್ಟದ ರಿಯಾಲಿಟಿ ಚೆಕ್. ಈ ಕಾವೇರಿ ನೀರು ಎಷ್ಟು ಮಲಿನ ಆಗಿದೆ ಅಂತ ಹೇಳಿದ್ರೆ, ಈ ಕಾವೇರಿ ನೀರು ಎಷ್ಟು ಕೊಳಕಾಗಿದೆ ಅಂತ ಹೇಳಿದ್ರೆ, ಇದರಿಂದ ಬರುವಂತ ಕಾರ್ಖಾನೆಗಳಿಂದ ಬರುವಂತ ಈ ಕಾವೇರಿ ನೋಡಿ ಜಯಪ್ರಕಾಶ್ ಶೆಟ್ರೆ, ಈ ನೀರನ್ನ ಕುಡಿಲಿಕ್ಕೆ ಸಾಧ್ಯ ಇದೆಯಾ? ಜಯಪ್ರಕಾಶ್ ಶೆಟ್ರೆ, ಇದು ಅರಶಿನ ಬಣ್ಣಕ್ಕೆ ತಿರುಗಿದೆ. ಈ ಜಾಗದಲ್ಲಿ ಮಾತ್ರ ಇದು ಹೀಗಿದೆ. ಮುಂದುವರೆದ್ರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ, ನೀಲಿ ಬಣ್ಣಕ್ಕೆ ತಿರುಗಿದೆ. ಅದರ ಜೊತೆಗೆ ಹಸಿರು ಬಣ್ಣವೂ ಕೂಡ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಜಕಾಲುವೆಯಿಂದ ನದಿಗೆ ತ್ಯಾಜ್ಯ ನೀರು. ಬನ್ನಿ ನನ್ನ ಜೊತೆ ನಾನು ತೋರಿಸ್ತೀನಿ. ಈ ರಾಜಕಾಲುವೆಯ ಆ ಕಡು ಕಪ್ಪು ಬಣ್ಣದ ನೀರಿದೆಯಲ್ಲ, ಈ ನೀರು ರಾಜಕಾಲುವೆಯ ನೀರು ಹರಿದು ಹೋಗೋದು ಕಾವೇರಮ್ಮನ ಒಡಲಿಗೆ. ನೋಡಿ ಇನ್ನೂ ಕೂಡ ತೋರಿಸ್ತೀನಿ. ಆ ನೀರಿದೆಯಲ್ಲ, ಬಹುತೇಕ ಈ ನಗರದ ನೀರೆಲ್ಲವೂ ಕೂಡ ಈ ಕಾಲುವೆ ಮೂಲಕ ಬರುತ್ತೆ. ನಾನಿರುವ ಜಾಗ ಇದು ಕಣಿವೆ ಗ್ರಾಮ. ಕಣಿವೆ ಗ್ರಾಮದಲ್ಲಿ ಕಾವೇರಮ್ಮನ ಒಡಲನ್ನ ಕಲುಷಿತ ಮಾಡುತ್ತಿರುವಂಥ ನಮ್ಮ ಬುದ್ಧಿಗೆ ಸ್ವಲ್ಪನಾದರೂ ಕೂಡ ಅರಿವಿದೆಯಾ ಅನ್ನೋದನ್ನ ಯೋಚನೆ ಮಾಡಬೇಕು. ನೋಡಿ ಆ ನೀರು ಹೇಗಿದೆ ಅನ್ನೋದನ್ನ ನೀವು ಗಮನಿಸಿ. ಸಂಪೂರ್ಣವಾಗಿ ಕಪ್ಪು ಗಟ್ಟಿರುವಂತ ನೀರು, ಈ ನೀರು ನದಿಗೆ ಸೇರುತ್ತೆ. ವಿದ್ಯಾರ್ಥಿಗಳಿಂದ ಅಭಿಯಾನಕ್ಕೆ ಸಾಥ್, ಸ್ವಚ್ಛತಾ ಕಾರ್ಯ. ಜೊತೆಗೆ ಅವರು ಕೂಡ ಕೈ ಮುಗಿದು ಕಾವೇರಿಯ ಒಡಲಲ್ಲಿರುವಂತ ಕಲ್ಮಶಗಳನ್ನ ತೆಗೆಯುವ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ, ಉಸ್ತುವಾರಿ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ. ಕುಡಿಯೋ ನೀರು, ಕೃಷಿಗಲ್ಲ ಕುಡಿಯೋ ನೀರು ಕಲುಷಿತ ಆಗ್ತಾ ಇದೆ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ವೃಷಭಾವತಿ ಮಾಡಬೇಡಿ ಅಂತೇಳಿ ವಿದ್ಯಾರ್ಥಿಗಳ ಜೊತೆ ಸ್ಥಳೀಯರ ಬೆಂಬಲ. ಜೀವನದಿ ಕಾವೇರಿಯನ್ನ ನಾವಿವತ್ತು ನಮ್ಮದೇ ತಪ್ಪುಗಳಿಂದ ಕಲುಷಿತಗೊಳಿಸಿ ಕಾವೇರಿಯ ಒಡಲನ್ನ ನಾವಿವತ್ತು ವಿಷಪ್ರಾಶನ ಮಾಡಿದ್ದೀವಿ. ಕಾವೇರಿ ನಮ್ಮವಳು. ಕಾವೇರಿ ನದಿ ನೀರಿನ ಪಾಲಿಗಾಗಿ ನಾವು ಹೋರಾಟ ಮಾಡೋರು. ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರದ ಕುರಿತಾಗಿ ನಾವು ಧ್ವನಿ ಎತ್ತೋರು. ಕಾವೇರಿ ನದಿ ತವರಿನಲ್ಲಿ ಕಲುಷಿತ ಆಗ್ತಿರೋದ್ರ ಬಗ್ಗೆ ನಾವ್ಯಾರು ಕೂಡ ಮಾತಾಡೋದಿಲ್ಲ. ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅನ್ನೋದು ರಿಪೋರ್ಟ್ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ನೀಡಿರೋದು. ರಿಪಬ್ಲಿಕ್ ಕನ್ನಡ ಇವತ್ತು ಕಾವೇರಮ್ಮನಲ್ಲಿ ಕ್ಷಮೆ ಕೇಳ್ತಾ ಇದ್ದೀವಿ ನಾವು. ಕ್ಷಮಿಸು ಕಾವೇರಿ ಅಂತ ಹೇಳಿ. ಕಾವೇರಿ ಒಡಲಲ್ಲಿ ಎರಡೆರಡು ಬಣ್ಣದ ನೀರು. ಕೃಷ್ಣ ಆ ಕಡೆ ತೋರಿಸ್ಬೇಕು ನೋಡಿ. ಶುದ್ಧ ನೀರು ಮತ್ತೆ ಮಲಿನಕಾರಕ ಅಥವಾ ಈ ಕೆಮಿಕಲ್ ಮಿಶ್ರಿತ ನೀರು ಬೆರೆತು ಕಾವೇರಿ ಮಲಿನ ಆಗ್ತಿರೋದ್ರ ಅಸಲಿ ಚಿತ್ರಣವನ್ನ ಈ ರಿಯಾಲಿಟಿ ಚೆಕ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ನಾವು ಕಾವೇರಿ ಹೇಗೆಲ್ಲ ಮಲಿನ ಆಗ್ತಿದ್ದಾಳೆ, ಯಾವ್ಯಾವ ಮೂಲಗಳಿಂದ ಕಾವೇರಿಯನ್ನ ಮಲಿನ ಮಾಡ್ತಿದ್ದಾರೆ ಅನ್ನೋದ್ರ ಚಿತ್ರಣವನ್ನ ತೋರಿಸ್ತಾ ಇದೀವಿ. ಒಟ್ಟಾರೆ ಇಡೀ ದಿನ ಕಾವೇರಿ ಮಡಿಲಲ್ಲಿ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿದ್ದು. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ಕಾವೇರಿ ನದಿ ಕಲುಷಿತ ಆಗ್ತಿರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ.